ಗೋಪಾಲಣ್ಣಿ ಡಿಕೆ ಒಂದ್ಸತಿ ಒಂದ್ ಮಾತು ಹೇಳಿತ್ತು ಕಣ, ಒಂದಷ್ಟು ಜನಕ್ಕೆ ಸೆಟ್ಲ್ಮೆಂಟ್ ಆಗದೈತೆ, ಟೈಮ್ ಬಂದಾಗ ಕೊಡ್ತೀನಿ ಅಂತವ. ನೋಡ್ರಿ, ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬ್ಯಾಂಗ್ಳೂರ್. ಅಯ್ಯಯ್ಯೋ, ಲೇ ಆ ಮಾತನ್ನ ಈಗ ಯಾಕೆ ನೆನೆಸ್ಕೊಂತ ಇದ್ದಿಲ್ಲ ಬೇಕನಾಶಿ? ನಾನ್ ನೆನೆಸ್ಕೊಂಡಿಲ್ಲ ಕಣ, ಮುನ್ರಾತು ನೆನೆಸ್ಕೊಂಡು ಹೇಳ್ತಾ ಇತ್ತು. ಡಿಕೆ ಸಾಹೇಬ್ರ ಕಡೆಯಿಂದ ಸಿಪಿ ಯೋಗೇಶ್ವರ್ಗೂ ನನಗೂ ಸೆಟ್ಲ್ಮೆಂಟ್ ಕೊಟ್ಟವ್ರೆ, ಈಗ ಇನ್ನೊಬ್ರು ಮಿನಿಸ್ಟರ್ಗೂ ಸೆಟ್ಲ್ಮೆಂಟ್ ಕೊಡ್ತಾರೆ ಸದ್ಯದಲ್ಲೇ ಅಂತ ಹೇಳ್ತಾ ಇತ್ತು ಕಣ. ಈಗ ನಂದು ಸೆಟಲ್ಮೆಂಟ್ ಆಗಿದ್ಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರು ಇದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಹೇಳಿ ಸಿಪಿಗೂ ಮುನ್ರತ್ನಗೂ ಏನ್ ಸೆಟ್ಲ್ಮೆಂಟ್ ಕೊಟ್ಟವ್ರಂತಲ? ಅದೇ ಕಣ, ಅದು ಇದು ಕೇಸ್ ಹಾಕ್ಸಿ ಮುನ್ರತ್ನ ಒಂದಷ್ಟು ದಿನ ಜೈಲಿಗೆ ಹಾಕ್ಸಿರಲ್ವಾ, ಅದೇ ಕಣ ಸೆಟ್ಲ್ಮೆಂಟ್. ಅಯ್ಯಯ್ಯೋ, ಮುನ್ರತ್ನದು ಓಕೆ ಕಂಡ್ಲೆ, ಈ ಸಿಪಿಗೆ ಯಾವಾಗ ಅದೇನ್ ಸೆಟ್ಲ್ಮೆಂಟ್ ಮಾಡೈತಂತಪ್ಪ? ಬಿಜೆಪಿಲಿ ಇದ್ದಿದ್ನ ಏನೋ ಕಣೆ ಬ್ಲಾಕ್ ಮೇಲ್ ಮಾಡಿ ಕಾಂಗ್ರೆಸ್ ಕರ್ಕೊಂಡ್ಬಂದು MLA ಮಾಡಿ ಸೆಟ್ಲ್ಮೆಂಟ್ ಕೊಟ್ಟೈತಂತೆ ಕಣೆ. ಒಂದು ಡಿಕೆ ಏನ್ ಹೇಳ್ತದೋ ಅದನ್ನ ಕೇಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಬರೋಗ ಆಚಾರನೆಲ್ಲ ಫೇಸ್ ಮಾಡ್ಬೇಕು. ಅದೇ ಕಣ ಸೆಟ್ಲ್ಮೆಂಟ್. ಯಾರು ನಮ್ ಸುದ್ದಿಗೆ ಬಂದಿದಾರೋ ಅವ್ರದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ನಾವು ರಾಜಕಾರಣ ಮಾಡ್ಬೇಕಾದವರು ಹಿಂದೆ ಹೇಳಿದೀನಿ, ಹುಲ್ಲುಗಾಡಿನೂ ಹಿಡ್ಕೊಂಡು ಬರ್ಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರ್ಲಿಲ್ಲ. ಏನ್ಲ ಡಿಕೆ ಸೆಂಟ್ರಲ್ ಗೌರ್ಮೆಂಟ್ ನಾವು ನಡೆದಂಗೆ ನಡೀತೈತಿ ಅಂದಂಗೆ ಈಗ ಯಾರಿಗ್ ಸೆಟ್ಲ್ಮೆಂಟ್ ಕೊಡ್ತೈತೆ ಅಂತಪ್ಪ? ಅದ್ ಹೇಳಂಗಿಲ್ಲ ಬಿಡಂಗಿಲ್ಲ ಕಣ. ಅದೇ ಚಿನ್ನ ಕದ್ದಿರೋ ಹೀರೋಯಿನ್ ಕೇಸಲ್ಲಿ ಕಾಂಗ್ರೆಸ್ ಸೀನಿಯರ್ ಲೀಡರ್ ತಲೆ ಹೋಗಂಗೈತಂತೆ ಕಣ, ಆ ತರಕ್ಕೆ ಟ್ರಾಪ್ ಮಾಡಕೈತಂತೆ ಕಣಪ್ಪ. ಹೇಳಿ ಯಾರ್ಲ ಅದು ಸೀನಿಯರ್ ಲೀಡ್ರು? ಯಾರು ಅನ್ನೋದನ್ನ ನೀನೇ ಅರ್ಥ ಮಾಡ್ಕೊಳ್ಳೋಣ. ಆ ಲೀಡ್ರು ಇತ್ತೀಚೆಗೆ ಡಿಕೆ ಜೊತೆ ಮುನ್ಸ್ಕೊಂಡು ಓಡಾಡ್ತೈತೆ. ಡಿಕೆ ಕೊಟ್ಟರ ಪಾರ್ಟಿಗೂ ಬಂದಿಲ್ಲ. ಓ ಅದಕ್ಕೆ ಏನ್ಲ ಸಿಬಿಐ ಕೊಟ್ಟಿದ್ ಕೇಸ್ನು ವಾಪಸ್ ತಗೊಂಡಿರೋದು? ಮೂಕನ ಹಂಗಂತ ಮುನ್ರತ್ನು ಗುಡ್ ಕೊಟ್ಟೈತೆ. ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಅದ್ ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ಯಾರು ಇದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಸೆಟಲ್ಮೆಂಟ್ ಆದ್ಮೇಲೆ ಇವಾಗ ನಮ್ಗೆ ಆದ್ಮೇಲೆ ಗೊತ್ತಾಯ್ತು, ನನಗೂ ಆಗೋರ್ಗೆ ನನಗೂ ಗೊತ್ತಿರಲಿಲ್ಲ. ಎಲ್ಲಾರು ಆದ್ಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದ್ರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ಯಾರು ನಮ್ ಸುದ್ದಿಗೆ ಬಂದಿದಾರೋ ಅವ್ರದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ರಾಜಕೀಯ ಕಂಡ್ಲ ರಾಜಕೀಯ. ಈ ರಾಜಕೀಯ ಅನ್ನೋದು ಒಂಥರ ಚಕ್ರವ್ಯೂಹದ ಆಟ ಇದ್ದಂಗೆ. ಇಲ್ಲಿ ಒಬ್ಬನ ಕಾಯಿಲೆ ಎಳೆದು ಇನ್ನೊಬ್ಬನ ತಲೆ ತುಳ್ಕೊಂಡೆ ರಾಜಕೀಯ ಮಾಡಬೇಕು. ನಡಿಯಪ್ಪ ನಮ್ಗೆ ಯಾಕೆ ಶಿವನಿ ಶಂಭುಲಿಂಗ.